ನಿನ್ನೆ ರಾತ್ರಿಯಿಂದ ಮಳೆ ನಿಲ್ಲುವ ಹಾಗೆ ಕಾಣ್ತಿಲ್ಲ. ಸ್ವಾತಿ ಬೇಸರದಿಂದ ಅತ್ತಿತ್ತ ತಿರುಗಾಡುತ್ತಿದ್ದಾಳೆ. ಒಮ್ಮೊಮ್ಮೆ ಕಿಟಕಿ ಹತ್ತಿರ ಹೋಗಿ ನಿಂತುಕೊಳ್ಳುತ್ತಾಳೆ, ಮತ್ತೆ ಕೆಲವೊಮ್ಮೆ ಬಾಲ್ಕನಿಯಲ್ಲಿ. ಬಾಲ್ಯದಿಂದಲೂ ಸ್ವಾತಿಗೆ ಮಳೆಯ ಹನಿಗಳೆಂದರೆ ಬಹಳ ಇಷ್ಟ. ಮಳೆಯ ಹನಿಗಳಿಂದ ಮುಖವನ್ನು ತೊಳೆದುಕೊಳ್ಳುವುದು ಮತ್ತು ಮಳೆ ಹನಿಗಳನ್ನು ಅಂಗೈಯಲ್ಲಿ ಹಿಡಿದು ಆಡುವುದು ಅವಳಿಗೆ ಖುಷಿ ಕೊಡುತ್ತಿತ್ತು. ಆದರೆ ಇಂದು ಏನೋ ಗೊತ್ತಿಲ್ಲ, ಈ ಮಳೆಯ ಹನಿಗಳು ಸ್ವಾತಿಗೆ ಆ ಸಂತೋಷವನ್ನು ಕೊಡುತ್ತಿಲ್ಲ ಮತ್ತು ಮಳೆ ಹನಿಗಳನ್ನು ತನ್ನ ಅಂಗೈಯಲ್ಲಿ ತೆಗೆದುಕೊಳ್ಳುವ ಮನಸ್ಸೂ ಅವಳಿಗಿಲ್ಲ. ಕಿಟಕಿಯಿಂದ ಬರುವ ಮಿಂಚಿನ ಬೆಳಕು ಸ್ವಾತಿಯ ಅಂದವನ್ನು ಹೆಚ್ಚಿಸುತ್ತಿದೆ. ಕೆಂಪು ಬಣ್ಣದ ಶಿಫಾನ್ ಸೀರೆಯಲ್ಲಿ ಅವಳು ಮದುಮಗಳಂತೆ ಕಾಣುತ್ತಿದ್ದಾಳೆ. ಹಾಗೆ ಕಾಣುವುದರಲ್ಲಿ ಆಶ್ಚರ್ಯವೇನಿಲ್ಲ, ಏಕೆಂದರೆ ಇಂದು ಅವಳಿಗೂ ಮತ್ತು ಸಾಕೇತ್ಗೂ ಮದುವೆಯಾದ ಮೊದಲ ವರ್ಷದ ವಾರ್ಷಿಕೋತ್ಸವ. ಸ್ವಾತಿಗಂತೂ ಇಂದು ಸಾಕೇತ್ ಆಫೀಸ್ಗೆ ಹೋಗಬಾರದೆಂದು ಇತ್ತು, ಆದರೆ ಕೆಲಸ ಜಾಸ್ತಿ ಇದೆ ಎಂದು ಹೇಳಿ ಮತ್ತು ಬೇಗ ಮನೆಗೆ ಬರುವುದಾಗಿ ಮಾತು ಕೊಟ್ಟು ಸಾಕೇತ್ ಆಫೀಸ್ಗೆ ಹೋದ. ಸಾಮಾನ್ಯವಾಗಿ ಸ್ವಾತಿ ಯಾರಿಗೂ ಹೆದರುವುದಿಲ್ಲ, ಆದರೆ ಇಂದು ಮಿಂಚಿನ ಬೆಳಕು ಮತ್ತು ಸರ್ಸರೆಂದು ಬೀಸುತ್ತಿರುವ ಗಾಳಿ ಅವಳನ್ನು ಹೆದರಿಸುತ್ತಿತ್ತು. ಕಳೆದ 1 ವರ್ಷದಲ್ಲಿ ಸಾಕೇತ್ನ ಪ್ರೀತಿ ಅವಳನ್ನು ಸ್ವಲ್ಪ ದುರ್ಬಲಳನ್ನಾಗಿ ಮಾಡಿದೆ. ಅವಳು ಸಾಕೇತ್ನ ಪ್ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಕಳೆದು ಹೋಗಿದ್ದಾಳೆಂದರೆ ಅವಳು ತನ್ನನ್ನೇ ಮರೆತುಬಿಟ್ಟಿದ್ದಾಳೆ. ಅವಳು ತನ್ನನ್ನು ಸಾಕೇತ್ನ ಕಣ್ಣುಗಳಿಂದ ನೋಡಲು ಶುರು ಮಾಡಿದ್ದಾಳೆ. ಸ್ವಾತಿ ಸಾಕೇತ್ನ ಖುಷಿಯಲ್ಲೇ ತನ್ನ ಖುಷಿಯನ್ನು ಹುಡುಕುತ್ತಾಳೆ ಮತ್ತು ಹಾಗಾಗದಿರಲು ಕಾರಣವೇನು? ಸಾಕೇತ್ ಅವಳು ಅತಿ ಹೆಚ್ಚು ಪ್ರೀತಿಸುವ ವ್ಯಕ್ತಿ. ಸಾಕೇತ್ ಅವಳ ಇಡೀ ಜಗತ್ತು. ಮದುವೆಗೆ ಮೊದಲು ಅವಳು ತನ್ನ ತಂದೆಯನ್ನು ಬಹಳ ಪ್ರೀತಿಸ್ತಿದ್ಲು. ಅವರು ಕೂಡ ಸ್ವಾತಿಯ ಪ್ರತಿಯೊಂದು ಚಿಕ್ಕ ಪುಟ್ಟ ಖುಷಿಯನ್ನೂ ನೋಡಿಕೊಳ್ಳುತ್ತಿದ್ದರು ಮತ್ತು ಇಂದು ಸಾಕೇತ್ ಕೂಡ ಅದೇ ರೀತಿ ಸ್ವಾತಿಯನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಾನೆ. ಅವಳಿಗೆ ಎಂದಿಗೂ ಯಾವುದರ ಕೊರತೆಯೂ ಆಗದಂತೆ ನೋಡಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲದೆ ಸ್ವಾತಿ ತನ್ನ ವೈಯಕ್ತಿಕ ಬಳಕೆಯ ವಸ್ತುಗಳನ್ನೂ ಕೂಡ ತಾನೇ ತರುವುದಿಲ್ಲ, ಸಾಕೇತ್ ತಂದುಕೊಡುತ್ತಾನೆ. ಮದುವೆಗೆ ಮೊದಲು ಸ್ವಾತಿ ಒಂದು ಕಂಪನಿಯಲ್ಲಿ ಇವೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಳು. ಆದರೆ ಮದುವೆಯ ನಂತರ ಸಾಕೇತ್ ಹೇಳಿದ ಮೇಲೆ ಅವಳು ಆ ಕೆಲಸವನ್ನು ಬಿಟ್ಟಿದ್ಲು. ಏಕೆಂದರೆ ಸ್ವಾತಿ ದಿನವಿಡೀ ಮನೆ ಮತ್ತು ಆಫೀಸ್ ಕೆಲಸಗಳಲ್ಲಿ ಸಿಲುಕಿಕೊಳ್ಳುವುದು ಸಾಕೇತ್ಗೆ ಇಷ್ಟವಿರಲಿಲ್ಲ. ರಾತ್ರಿ 10:30 ಆಗಲು ಬಂದಿದೆ, ಸಾಕೇತ್ ಇನ್ನೂ ಮನೆಗೆ ಬಂದಿಲ್ಲ. ಅವನ ಮೊಬೈಲ್ ಕೂಡ ಒಮ್ಮೊಮ್ಮೆ ಸ್ವಿಚ್ ಆಫ್ ಅಂತ, ಮತ್ತೆ ಕೆಲವೊಮ್ಮೆ ಕವರೇಜ್ ಏರಿಯಾದಿಂದ ಹೊರಗಿದೆ ಅಂತ ತೋರಿಸುತ್ತಿದೆ. ಆಫೀಸ್ಗೆ ಫೋನ್ ಮಾಡಿದಾಗ ಗೊತ್ತಾಯಿತು ಸಾಕೇತ್ ಇವತ್ತು ಬೇಗನೆ ಮನೆಗೆ ಹೊರಟಿದ್ದಾನೆ ಅಂತ. ಈ ಮಾತು ಸ್ವಾತಿಯನ್ನು ಇನ್ನಷ್ಟು ಬೇಸರಗೊಳಿಸಿತ್ತು. ಅವಳ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು ಬರುತ್ತಿವೆ. ಸಾಕೇತಿ ಮೊದಲು ಎಂದಿಗೂ ಇಷ್ಟು ಲೇಟ್ ಆಗಿರಲಿಲ್ಲ ಮತ್ತು ಇಂದು ಇಷ್ಟು ಸ್ಪೆಷಲ್ ದಿನದಂದು ಸಾಕೇತ್ ಇನ್ನೂ ಮನೆಗೆ ಬಂದಿಲ್ಲ ಮತ್ತು ಅವಳಿಗೆ ಕಾಲ್ ಕೂಡ ಮಾಡಿಲ್ಲ. ಸ್ವಾತಿ ಇಡೀ ಮನೆಯನ್ನು ಬಹಳ ಅಂದವಾಗಿ ಅಲಂಕರಿಸಿದ್ದಾಳೆ. ಕ್ಯಾಂಡಲ್ಗಳು, ಬಲೂನ್ಗಳು, ಹೂವುಗಳ ಜೊತೆಗೆ ಮಂದವಾಗಿ ಉರಿಯುತ್ತಿರುವ ಕೋಣೆಯ ಬೆಳಕು ಇಡೀ ಮನೆಯನ್ನು ಇನ್ನಷ್ಟು ಸುಂದರವಾಗಿಸುತ್ತಿದೆ. ಸ್ವಾತಿ ಡೈನಿಂಗ್ ಟೇಬಲ್ ಮೇಲೆ ಸಾಕೇತ್ಗೆ ಇಷ್ಟವಾದ ಎಲ್ಲ ಅಡುಗೆಯನ್ನೂ ಮಾಡಿದ್ದಾಳೆ, ಆದರೆ ಸಾಕೇತ್ನ ಸುಳಿವೇ ಇಲ್ಲ. ಸಂಜೆಯಿಂದಲೂ ಸ್ವಾತಿ ಅವನಿಗಾಗಿ ಕಾಯುತ್ತಿದ್ದಾಳೆ. ಈಗ ಮಳೆ ಇನ್ನಷ್ಟು ಜೋರಾಗಿದೆ. ಮೋಡಗಳ ಗುಡುಗು, ಮಿಂಚಿನ ಬೆಳಕು ಮತ್ತು ಸರ್ಸರೆಂದು ಬೀಸುತ್ತಿರುವ ಗಾಳಿಯ ಸದ್ದು ಸ್ವಾತಿಯನ್ನು ಭಯಪಡಿಸುತ್ತಿದೆ. ಕಾಯುತ್ತಾ ಕಾಯುತ್ತಾ ಸ್ವಾತಿ ಸೋಫಾದ ಮೇಲೆ ಕುಳಿತುಕೊಂಡಳು. ಕುಳಿತ ತಕ್ಷಣ ಅವಳಿಗೆ ನಿದ್ರೆ ಬರಲು ಶುರುವಾಯಿತು. ಆಗ ಸುಮಾರು ಬೆಳಗ್ಗೆ 11 ಗಂಟೆಗೆ ಡೋರ್ ಬೆಲ್ ಮೊಳಗಿತು. ಡೋರ್ ಬೆಲ್ ಮೊಳಗಿದ ತಕ್ಷಣ ಸ್ವಾತಿ ಓಡಿಹೋಗಿ ಬಾಗಿಲು ತೆರೆದಳು. ಎದುರಿಗೆ ಸಾಕೇತ್ ನಿಂತಿದ್ದ. ಕೈಯಲ್ಲಿ ಹೂಗಳ ಗುಚ್ಛ ಹಿಡಿದಿದ್ದ. ಸಾಕೇತ್ನನ್ನು ನೋಡಿದ ತಕ್ಷಣ ಸ್ವಾತಿ ಅವನನ್ನು ಅಪ್ಪಿಕೊಂಡು ಅಳಲು ಶುರು ಮಾಡಿದಳು. ಆಗ ಸಾಕೇತ್ ಅವಳನ್ನು ಸಮಾಧಾನ ಮಾಡುತ್ತಾ ಹೇಳಿದ, ಸಾರಿ ಡಿಯರ್, ಇಂದು ಆಫೀಸ್ನಲ್ಲಿ ಬಹಳ ಮುಖ್ಯವಾದ ಡೀಲ್ ಫೈನಲ್ ಮಾಡಬೇಕಿತ್ತು, ಅದಕ್ಕೆ ಲೇಟ್ ಆಯ್ತು. ಎನಿವೇ ಲೆಟ್ಸ್ ಸೆಲೆಬ್ರೇಟ್. ಮನೆ ಒಳಗೆ ಬರುತ್ತಿದ್ದಂತೆ ಸಾಕೇತ್ ಸ್ವಾತಿಯನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡು ಹೇಳಿದ, ವಾವ್ ಸ್ವಾತಿ, ಇಟ್ಸ್ ಸೋ ಬ್ಯೂಟಿಫುಲ್, ರಿಯಲಿ ಯು ಆರ್ ಎ ಗುಡ್ ಇವೆಂಟ್ ಮ್ಯಾನೇಜರ್. ನೀನು ಇಡೀ ಮನೆಗೆ ಒಂದು ಹೊಸ ಲುಕ್ ಕೊಟ್ಟಿದ್ದೀಯಾ. ಇಟ್ಸ್ ಲುಕಿಂಗ್ ಸೋ ರೊಮ್ಯಾಂಟಿಕ್ ಅಂಡ್ ದಿಸ್ ಬ್ಯೂಟಿಫುಲ್ ಡೈಮಂಡ್ ರಿಂಗ್ ಫಾರ್ ಮೈ ಮೋಸ್ಟ್ ಬ್ಯೂಟಿಫುಲ್ ವೈಫ್. ಸ್ವಾತಿ ನಾಚಿಕೆಯಿಂದ ತನ್ನನ್ನು ಸಾಕೇತ್ನಿಂದ ದೂರ ಮಾಡಿಕೊಳ್ಳುತ್ತಾ ಹೇಳಿದಳು, ಥ್ಯಾಂಕ್ ಯು. ಆಗ ಸಾಕೇತ್ ಸ್ವಾತಿಯನ್ನು ತನ್ನ ಕಡೆಗೆ ಎಳೆದುಕೊಳ್ಳುತ್ತಾ ಹೇಳಿದ, ಸ್ವಾತಿ ನೀನು ಮತ್ತೆ ನಿನ್ನ ಜಾಬ್ ಜಾಯಿನ್ ಮಾಡ್ಕೋ. ಸ್ವಾತಿ ಆಶ್ಚರ್ಯದಿಂದ ಸಾಕೇತ್ನ ಕಡೆ ನೋಡಿದಳು. ಸಾಕೇತ್ನ ಮಾತಿನಲ್ಲಿ ಗಾಂಭೀರ್ಯವಿತ್ತು. ಆಗ ಸಾಕೇತ್ ಮುಂದೆ ಹೇಳಿದ, ನಾನು ನಿನ್ನ ಟ್ಯಾಲೆಂಟ್ ಈ 4 ಗೋಡೆಗಳ ಮಧ್ಯೆ ಮುದುರಿಕೊಂಡು ಹೋಗುವುದು ಇಷ್ಟಪಡುವುದಿಲ್ಲ ಮತ್ತು ನೀನು ಜಾಬ್ ಮಾಡಿದರೆ ಸೆಲ್ಫ್ ಡಿಪೆಂಡೆಂಟ್ ಕೂಡ ಆಗ್ತೀಯ. ಸಾಕೇತ್ನ ಸೆಲ್ಫ್ ಡಿಪೆಂಡೆಂಟ್ ಮಾತು ಸ್ವಾತಿಗೆ ಇಷ್ಟವಾಗಲಿಲ್ಲ. ಅದರ ನಂತರವೂ ಸ್ವಾತಿ ಸಾಕೇತ್ನ ಮೇಲೆ ತನ್ನ ಪ್ರೀತಿಯನ್ನು ತೋರಿಸುತ್ತಾ ತನ್ನ 2 ಕೈಗಳನ್ನು ಸಾಕೇತ್ನ ಹೆಗಲ ಮೇಲೆ ಇಟ್ಟುಕೊಂಡು ಹೇಳಿದಳು, ನಾನು ಯಾವುದೇ ಸೆಲ್ಫ್ ಡಿಪೆಂಡೆಂಟ್ ಆಗಬೇಕಾಗಿಲ್ಲ. ನಾನು ಇಡೀ ಜೀವನ ನಿನ್ನ ಮೇಲೆ ಡಿಪೆಂಡ್ ಆಗಿರಲು ಬಯಸುತ್ತೇನೆ. ಆಗ ಸಾಕೇತ್ ಸ್ವಾತಿಯ ಕೈಗಳನ್ನು ತೆಗೆಯುತ್ತಾ ಹೇಳಿದ,
ಇಲ್ಲ, ನೀನು ಸೆಲ್ಫ್ ಡಿಪೆಂಡೆಂಟ್ ಆಗಬೇಕು, ಅರ್ಥ ಆಯ್ತಾ ನಿನಗೆ? ಈ ಬಾರಿ ಸಾಕೇತ್ನ ಮಾತುಗಳಲ್ಲಿ ದೃಢತೆ ಇತ್ತು. ಸ್ವಾತಿ ಸಾಕೇತ್ನನ್ನು ಖುಷಿಪಡಿಸಲು ಹೇಳಿದಳು. ಓಕೆ ಬಾಬಾ, ಓಕೆ, ನಾನು ಸೆಲ್ಫ್ ಡಿಪೆಂಡೆಂಟ್ ಆಗ್ತೀನಿ ಸರಿನಾ? ಈಗ ಬಾ, ನಾನು ನಿನ್ನ ಇಷ್ಟದ ಅಡುಗೆ ಮಾಡಿದ್ದೀನಿ, ಹೋಗಿ ಊಟ ಮಾಡೋಣ. ಹೀಗೆ ಹೇಳುತ್ತಾ ಸ್ವಾತಿ ತಟ್ಟೆ ಹಾಕಲು ಶುರು ಮಾಡಿದಳು. ಸ್ವಾತಿ ತಟ್ಟೆ ಹಾಕುವುದು ನೋಡಿ ಸಾಕೇತ್ ಹೇಳಿದ, ಒಂದೇ ತಟ್ಟೆ ಹಾಕು, ನಾನು ಊಟ ಮಾಡಿ ಬಂದಿದ್ದೀನಿ. ಸಾಕೇತ್ ಹೀಗೆ ಹೇಳುತ್ತಿದ್ದಂತೆ ಸ್ವಾತಿಯ ಮುಖದಲ್ಲಿ ದುಃಖ ಆವರಿಸಿತು ಮತ್ತು ಅವಳ ಕಣ್ಣಿನಿಂದ ಧಾರೆ ಧಾರೆ ಕಣ್ಣೀರು ಹರಿಯಲು ಶುರುವಾಯಿತು. ಇತ್ತ ಮಳೆ ಕೂಡ ನಿಂತು ಹೋಗಿತ್ತು. ರಾತ್ರಿ ಇನ್ನಷ್ಟು ಗಾಢ, ಕತ್ತಲು ಮತ್ತು ಸಂಪೂರ್ಣವಾಗಿ ಶಾಂತವಾಗಿತ್ತು. ಸಾಕೇತ್ ಸ್ವಾತಿಯ ದುಃಖವನ್ನು ಅರಿತುಕೊಂಡು ಮತ್ತು ಅವಳ ಕಣ್ಣೀರನ್ನು ಒರೆಸುತ್ತಾ ಹೇಳಿದ, ಬಾ, ಇಂದು ನಾನು ನಿನಗೆ ನನ್ನ ಕೈಯಿಂದ ಊಟ ಮಾಡಿಸುತ್ತೇನೆ. ಹೀಗೆ ಹೇಳುತ್ತಾ ಸಾಕೇತ್ ಸ್ವಾತಿಯನ್ನು ಚೇರಿನಲ್ಲಿ ಕೂರಿಸಿ ಊಟ ಮಾಡಿಸುತ್ತಾ ಹೇಳಲು ಶುರು ಮಾಡಿದ, ನನಗೆ ಮಾತು ಕೊಡು, ಇಂದಿನ ನಂತರ ನೀನು ಮತ್ತೆ ಎಂದಿಗೂ ಅಳುವುದಿಲ್ಲ. ಯಾವುದೇ ವಿಷಯಕ್ಕೆ ಆಗಲಿ ನಾನು ನಿನ್ನ ಜೊತೆ ಇರಲಿ ಇಲ್ಲದಿರಲಿ. ಸಾಕೇತ್ ಹೀಗೆ ಹೇಳುತ್ತಿದ್ದಂತೆ ಸ್ವಾತಿ ಸಾಕೇತ್ನನ್ನು ಅಪ್ಪಿಕೊಂಡಳು ಮತ್ತು ಇಬ್ಬರೂ ಒಬ್ಬರನ್ನೊಬ್ಬರು ಮಾತನಾಡುತ್ತಾ ಒಬ್ಬರ ತೋಳುಗಳಲ್ಲಿ ಕಳೆದು ಹೋಗಿ ನಿದ್ರೆಯ ಮಡಿಲಿಗೆ ಜಾರಿದರು. ಬೆಳಗ್ಗೆ ಸುಮಾರು ಬೆಳಗಿನ ಜಾವ 4:30 ಮೊಬೈಲ್ ಫೋನ್ನ ರಿಂಗ್ನಿಂದ ಸ್ವಾತಿಗೆ ಎಚ್ಚರವಾಯಿತು. ಫೋನ್ ರಿಸೀವ್ ಮಾಡಿದ ನಂತರ ಸ್ವಾತಿ ಸಾಕೇತ್ನನ್ನು ಅತ್ತಿತ್ತ ಹುಡುಕುತ್ತಾ ಕೂಗಲು ಶುರು ಮಾಡಿದಳು, ಆದರೆ ಅವನು ಮನೆಯಲ್ಲಿ ಇರಲಿಲ್ಲ. ಓಡುತ್ತಾ ಸ್ವಾತಿ ಪೊಲೀಸ್ ಸ್ಟೇಷನ್ಗೆ ತಲುಪಿದಳು, ಏಕೆಂದರೆ ಫೋನ್ ಪೊಲೀಸ್ ಸ್ಟೇಷನ್ನಿಂದ ಬಂದಿತ್ತು. ಅಲ್ಲಿ ತಲುಪಿದ ತಕ್ಷಣ ಸ್ವಾತಿಯ ಕಣ್ಣುಗಳು ಅರಳಿದವು. ಅವಳು ಏನಾದರೂ ಹೇಳುವ ಮುಂಚೆ ಒಬ್ಬ ಪೊಲೀಸ್ ಅಧಿಕಾರಿ ಸ್ವಾತಿಯ ಹತ್ತಿರ ಬಂದು ಹೇಳಿದ, ಮೇಡಂ, ನಿನ್ನೆ ರಾತ್ರಿ 11 ಗಂಟೆಗೆ ರೋಡ್ ಆಕ್ಸಿಡೆಂಟ್ನಲ್ಲಿ ಸಾಕೇತ್ ತೀರಿಕೊಂಡರು. ಇವರ ಹತ್ತಿರ ನಮಗೆ ಈ ಗುರುತಿನ ಚೀಟಿ, ನಿಮ್ಮ ಮೊಬೈಲ್ ನಂಬರ್, ಡೈಮಂಡ್ ರಿಂಗ್ ಮತ್ತು ಈ ಹೂಗಳ ಗುಚ್ಛ ಸಿಕ್ಕಿದೆ. ಸ್ವಾತಿ ಆಶ್ಚರ್ಯದಿಂದ ಆ ಡೈಮಂಡ್ ರಿಂಗ್ ಮತ್ತು ಹೂಗಳ ಗುಚ್ಛವನ್ನು ನೋಡುತ್ತಾ ನಿಂತಿದ್ದಳು. ಆಗ ಅವಳಿಗೆ ನೆನಪಾಯಿತು, ನಿನ್ನೆ ರಾತ್ರಿ ಅವಳು ಸಾಕೇತ್ನನ್ನು ಅಪ್ಪಿಕೊಂಡಾಗ ಆಶ್ಚರ್ಯದಿಂದ ಸಾಕೇತ್ಗೆ ಕೇಳಿದಳು, ನೀವು ಇಷ್ಟು ಮಳೆಯಲ್ಲಿ ನೆನೆದಿಲ್ಲ ಮತ್ತು ನಿಮ್ಮ ಹಣೆಯ ಮೇಲೆ ಈ ಗಾಯದ ಗುರುತುಗಳೇನು? ಆಗ ಸಾಕೇತ್ ನಗುತ್ತಾ ಹೇಳಿದ್ದ, ಮೈ ಡಿಯರ್ ಸ್ವೀಟ್ಹಾರ್ಟ್, ಈ ಮಳೆ ನನ್ನನ್ನು ಏನು ನೆನೆಸುತ್ತೆ ಮತ್ತು ಈ ಗಾಯ ನನಗೆ ಎಂದಿಗೂ ನೋವು ಕೊಡುವುದಿಲ್ಲ. ಸ್ವಾತಿ ಗೊಂಬೆಯಂತೆ ನಿಂತು ಯೋಚಿಸುತ್ತಿದ್ದಳು, ಹಾಗಾದರೆ ನಿನ್ನೆ ರಾತ್ರಿ ಅವಳ ಜೊತೆ ಸಾಕೇತಿರಲಿಲ್ಲ, ಅವನ ಆತ್ಮ ಇತ್ತು. ಫ್ರೆಂಡ್ಸ್, ನೀವು ಇನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡ್ಲೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರೀತಿಯ ಅನೇಕ ಹಸಿಬಿಸಿ ಕತೆಗಳನ್ನು ಪೂರ್ತಿಯಾಗಿ ಕೇಳಿ. ನಿಮಗಿಷ್ಟದ ಜೋಡಿಯ ಕತೆಗಳು ಬೇಕಾದಲ್ಲಿ ಕಮೆಂಟಲ್ಲಿ ರಿಕ್ವೆಸ್ಟ್ ಕಳಿಸಿ.